ಇಲ್ಲಿ ಇನ್ನೊಂದು ಕನೆಕ್ಟ್ ಆಗುತ್ತೆ ನನಗೆ. ಅಂದರೆ ಶ್ರೇಯಸ್ ಜೊತೆ ಲಾಸ್ಟ್ ಟೈಮ್ ಮಾತಾಡಿದಾಗ ಯೂಶಲಿ ಯಾರೋ ಒಬ್ಬ ಹುಡುಗ ನಾನೇನೋ ಒಳ್ಳೆ ಕೆಲಸ ಮಾಡಕ್ಕೆ ಕೊಟ್ಟಿನಿ ಅಂತಂದ ನಾವೇನಂತೀವಿ, ನಿಂಗೆ ಒಳ್ಳೇದಾಗಲಿ ಅಂತೀವಿ, ಬಟ್ಟು ಯಶ್ ಅವ್ರ ಬಗ್ಗೆ ಮಾತಾಡುವಾಗ ನನ್ನ ಪಾನಿಪುರಿ ಕಿಟ್ಟಿಯವ್ರಿಗೆ ಮಾತಾಡಿದ್ರು, ಯಶ್ ಅವ್ರದ್ದು ಸ್ಟ್ರಾಂಗ್ ಅಂತೆ. ಬನ್ನಿ ಕಿಟಿ ಸರ್ ಒಂದೇನೋ ಕೆಲಸ ಮಾಡೋಣ, ಚೆನ್ನಾಗಾಗತ್ತೆ ಬನ್ನಿ, ಚೆನ್ನಾಗಾಗತ್ತೆ ಬನ್ನಿ ಅಂತೀರಂತೆ. ಚೆನ್ನಾಗಲಿ ಆಗ್ಬೋದು, ಇಲ್ಲ ಚೆನ್ನಾಗಾಗತ್ತೆ ಬನ್ನಿ ಅಂತಂತೆ. ಶೂರ್ ಶಾಟ್ ಅಂತೆ. ಇದಕ್ಕೆ ಹೇಗೆ ಕನೆಕ್ಟ್ ಆಗ್ತಾರೆ ಶ್ರೇಯಸ್? ಒಳ್ಳೇದಾಗುತ್ತೆ, ಎಸ್ ವಿಲ್ ಗೋ ಟುಗೆದರ್ ಬಿಕಾಸ್ ಐ ಹ್ಯಾವ್ ನೋನ್ ಯಶ್ ಫಾರ್ ವೆರಿ ಲಾಂಗ್ ಟೈಮ್. ಸೊ ಅವ್ರ ಜೊತೆ ಸಿಕ್ಕಿದಾಗ ಯಾವಾಗಲೂ ಮಾತಾಡ್ತಾ ಇರ್ತೀನಿ. ಅವ್ರು ಏನಾರು ಒಂದು ಶೂರ್ ಏನೋ ನೆಗೆಟಿವ್ ಹೇಳ್ತಾರೆ, ಬೇಡ ಶ್ರೇಯಸ್ ಬಿಟ್ಬಿಡಿ, ಯಾಕೆ ತಲೆ ಕೆಡ್ಸ್ಕೋತೀಯ, ಬೇಡ ಬಿಟ್ಬಿಟ್ಟಿದ್ದೇನೆ, ಯಾಕೆ ಇಲ್ಲ ಪಾಸಿಟಿವ್ ಆಗಿರು, ಬಿ ಪಾಸಿಟಿವ್ ಅಂತ ಹೇಳ್ತಾರೆ. ಸೊ ಯಾವಾಗಲೂ ದಟ್ ಈಸ್ ಒನ್ ಥಿಂಗ್ ಲೈಕ್ ಹಿ ಸೇಸ್. ಬಟ್ ನಾನು ಒಂದು ನಂಬ್ತೀನಿ, ಆ ಪಾಸಿಟಿವ್ ಆಗಿರುವುದು ಒಳ್ಳೇದಾಗುತ್ತೆ ಅಂತ ಹೇಳೋ ಯಶ್ವರ್ಗೂ ಒಂದು ಮೈಂಡ್ಸೆಟ್, ಒಂದು ಮೆಚುರಿಟಿ ಮೈಂಡ್ಸೆಟ್, ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ನಾವು ಎಕ್ಸ್ಪೀರಿಯನ್ಸ್ ಕಲ್ತ್ಕೋಬೇಕು. ಸುಮ್ಮನೆ ದಬ್ಬಾ ಕೆಲಸ ಮಾಡ್ಬಿಟ್ಟು ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹುಷಾರಾಗಿರ್ಬೇಕು. ಅದಕ್ಕೆ ನಾವು ಏನೇ ಕೆಲಸ ಮಾಡೋಕೊಂಡ್ರು ಒಂದು ಅನಲೈಸ್ ಮಾಡಿ, ಒಂದು ನಾಲೆಜ್ ಇರೋ ವ್ಯಕ್ತಿಗಳ ಜೊತೆ ಸೇರಿಕೊಂಡು, ಇಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇರೋ ವ್ಯಕ್ತಿಗಳ ಜೊತೆ ಸೇರಿಕೊಂಡು ತಪ್ಪು ಮಾಡಿದ್ರು ನಾವು ಜೊತೆ ಹಿಡ್ಕೋಬೇಕು. ಯಾಕಂದ್ರೆ ತಪ್ಪು ಮಾಡಿದ್ರೆ ಏನು ತಪ್ಪು ಮಾಡಿದ್ರೆ ಅಂತ ಗೊತ್ತಿರುತ್ತೆ ಒಂದಿಷ್ಟು ಜನ. ಸೊ ಆ ಥರ ಮುಂದೆ ಹೊರಟಾಗ ದಟ್ ವಾಸ್ ಅ ವೆರಿ ನೈಸ್ ಸ್ಟೇಟ್ಮೆಂಟ್. ಒಳ್ಳೇದಾಗುತ್ತೆ ಅಂತ ಮುಂದೆ ಹೊರಟಾಗ ಖಂಡಿತ ಅದೊಂದು, ಯಾಕಂದ್ರೆ ನಿನ್ನೆ ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದಾಗ ಅದೇನೋ ಗೊತ್ತಿಲ್ಲ, ನಿನ್ನೆ ಮಾತಾಡ್ತಾ ಬೆಳಿಗ್ಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೇನೆ, ಬೆಳಿಗ್ಗೆ ಇವತ್ತು ಹೋದ ಜಿಮ್ಗೆ ಅದಕ್ಕೆ ತೋರಿಸ್ತಾ ಇದ್ರು ಫುಲ್ ಬೈಸೆಪ್ಸ್ ಎಲ್ಲ. ಇವತ್ತು ಜಿಮ್ಗೆ ಹೋದಾಗ ಯಾಕೋ ಬೆಳಿಗ್ಗೆ ವರ್ಕೌಟ್ ಮಾಡ್ದೆ ಅನಿಸ್ತಾ, ಯಾಕೋ ಈ ಸಿನಿಮಾ ಹೆಂಗೋ ಅಪಾರವಾದ ಎಕ್ಸ್ಟ್ರೀಮ್ ಪ್ರಮೋಷನ್ಸ್ ಮಾಡಿಲ್ಲ, ಇಲ್ಲ ಎಕ್ಸ್ಟ್ರೀಮ್ ಕಾಂಟೆಂಟ್ ಸಾಂಗ್ಸ್ನ ಹಿಟ್ ಮಾಡಿಲ್ಲ, ಬಟ್ ಏನೋ ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ನಂಗೆ ಯಾಕೋ ಒಂದು ಬೆಳಿಗ್ಗೆ ಒಂದು ಅನ್ನಿಸ್ತು, ಯಾಕೋ ನನಗೆ ಗೊತ್ತಿಲ್ಲ. ಲೈಟ್ ಸಿ ಗಾಡ್ಸ್ ದೇವ್ರಿಗೆ ಬಿಟ್ಟಿದ್ದು. ಜೊತೆಗೆ ಸಿನಿಮಾಗಳ ಲೈನಪ್ಸ್ ಜೊತೆಗೆ ನಾನು ಮಾಡೋಂಥ ನನ್ನ ಪಾತ್ರ ಕಾಂಟೆಂಟ್ ಕೂಡ ಅದು ನನಗೂ ನನ್ನ ಜೀವನಕ್ಕೂ ಹೆಲ್ಪ್ ಆಗಬೇಕು, ಜೊತೆಗೆ ಸಿನಿಮಾದ ಸಕ್ಸಸ್ಗೂ ಹೆಲ್ಪ್ ಆಗಬೇಕು ಅಂತ ಮೈಂಡ್ ಸೆಟ್ ಅಲ್ಲಿ ಈಗಿನ ಎಲ್ಲರೂ ಬ್ಯುಸಿ ಆಗಿದ್ದೀರಾ ಕಾಂಟೆಂಟ್ ಮೇಲೆ. ಈ ಫೋಕಸ್ ಏನಕ್ಕೆ, ಕಾಂಟೆಂಟ್ ಮೇಲೆ ಏನಕ್ಕೆ ಫೋಕಸ್ ಮಾಡ್ತೀರಿ ನೀವು? ನನಗೆ ಆ ಪಾತ್ರ ಕನ್ವಿನ್ಸ್ ಆಗಿಲ್ಲ, ನನಗೆ ಆ ರೋಲ್ ಕನ್ವಿನ್ಸ್ ಆಗಿಲ್ಲ ಅಂತಂದರೆ ನಾನು ಇನ್ನೊಬ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡಲಿ ದಟ್ ನೋಡಿ ಈ ಹಿಂಗಿದೆ, ಅಥವಾ ನಾವೀಗೇನು ಮೆಸೇಜ್ ಹೇಳೋಕ್ಕೆ ಹೊರಟಿದ್ದೀವಿ, ನಾನು ಅದರಲ್ಲಿ ಬಿಲೀವೇ ಮಾಡಲಿಲ್ಲ ಅಂತಂದರೆ ನಾನು ಹೆಂಗೆ ಜನರಿಗೆ ಕನ್ವಿನ್ಸ್ ಮಾಡಲಿ? ಸೊ ಫಾರ್ ಮೀ ನನ್ನ ಸ್ಕ್ರಿಪ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಾನು ಪ್ರತಿದಿನ ಎದ್ದು ಇಲ್ಲ ನನಗೆ ಇವತ್ತಿನ ವರ್ಕ್ ನನಗೆ ತುಂಬಾ ಎಕ್ಸೈಟಿಂಗ್ ಇದೆ ಅನ್ನೋ ಫೀಲಿಂಗ್ ಬರಬೇಕು. ಅದು ನನಗೆ, ನಾನು ಕತೆ ಕೇಳೋ ಟೈಮಿಂದನೇ ನಾನು ಅದ್ರ ಮೇಲೆ ವರ್ಕ್ ಮಾಡ್ತೀನಿ. ಕತೆ ಕೇಳುವಾಗ ನಾನು ಲಿಟ್ರಲಿ ತುಂಬಾ ಆರ್ಥೋಡಾಕ್ಸ್ ನಾನು ಅದರಲ್ಲಿ, ಆ ವಿಚಾರದಲ್ಲಿ ನಾನೊಂದು ಪೆನ್ನು ಪೇಪರ್ ಹಿಡ್ಕೊಂಡು ಕೂತ್ಕೊತೀನಿ, ಅವ್ರು ಹೇಳೋದು ಒಂದೊಂದು ಪಾಯಿಂಟು ಬರ್ಕೊತೀನಿ, ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ ಅಂತ ಬರ್ಕೊತೀನಿ. ಬಿಕಾಸ್ ನನಗೆ ಒಂದು ಫುಲ್ ಒಂದು ಹೋಮ್ವರ್ಕ್ ಬೇಕು ಬಿಫೋರ್ ಎಕ್ಸೆಪ್ಟಿಂಗ್ ಅ ಸಿನಿಮಾ. ಆ್ಯಂಡ್ ಯೂಶ್ವಲಿ ಏನಾಗುತ್ತೆ, ಕತೆ ಕೇಳಿದ ತಕ್ಷಣ ನಮ್ಗದು ಒಂದು ಕಡೆ ಗೊತ್ತಿರುತ್ತೆ, ಈ ಸಿನಿಮಾ ನಾನು ಒಪ್ಕೊತೀನೋ ಒಪ್ಕೊಳ್ಳಲ್ವೋ ಅನ್ನೋದು. ಅದು ಆ ಮೊಮೆಂಟಲ್ಲೇ ಗೊತ್ತಾಗುತ್ತೆ. ಹೇಳುವಾಗ ಹೇಳ್ತೀವಿ ನಾವು, ಒಂದಿನ ಕೊಡಿ ಸರ್, 2 ದಿನ ಕೊಡಿ ಸರ್ ಹೇಳ್ತೀವಿ ನಾವು ಅಂತ. ಅದೇನು ಇನ್ನೊಂದು ಸತಿ ಯೋಚನೆ ಮಾಡೋದಕ್ಕೆ, ನಾನು ಯೋಚನೆ ಮಾಡ್ತಿರೋದು ಸರಿ ಇದೆಯಾ, ನಾನು ಈ ಸ್ಕ್ರಿಪ್ಟನ್ನು ತೊಗೊಂಡು ನನಗೇನು ಆ ಭಾವನೆ ಬಂತಲ್ಲ, ನಾನು ಇದನ್ನು ಮಾಡ್ಬೋದು, ನಾನು ಇದನ್ನು ಜನರಿಗೆ ಕನ್ವಿನ್ಸ್ ಮಾಡ್ಬೋದು, ನಾನು ಈ ಸಿನಿಮಾದಿಂದ ಜನರಿಗೆ ಎಂಟರ್ಟೈನ್ ಮಾಡ್ಬೋದು, ಏನೋ ಒಂದು ಮೋಟೋ ಇರಬೇಕು ಆ ಸಿನಿಮಾದಲ್ಲಿ. ನಾನು ಓಕೆ ನನಗೆ ದುಡ್ಡು ಸಿಗ್ತಾ ಇದೆ, ಅಥವಾ ಇರಲಿ ಬಿಡಿ ಖಾಲಿ ಕೂತಿದ್ದೀನಿ ಮಾಡೋಣ ಅಂತ ಇನ್ನೂ ತನಕ ಯಾವ ಸಿನಿಮಾನೂ ಒಪ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಹೋದ ವರ್ಷ ನಂದು ಯಾವುದೂ ಸಿನಿಮಾ ರಿಲೀಸ್ ಆಗಲಿಲ್ಲ. ನಂದು 21ರಲ್ಲಿ ಪ್ರೇಮಂ ಪೂಜ್ಯಂ ರಿಲೀಸ್ ಆಯಿತು, 22ರಲ್ಲಿ ಏನೂ ರಿಲೀಸ್ ಆಗಲಿಲ್ಲ, ನಂತರ 23ರಲ್ಲಿ ಜೂಲಿಯಟ್ ರಿಲೀಸ್ ಆಯಿತು. ಸೊ ಒಂದೊಂದು ವರ್ಷ ನಾನು ಖಾಲಿ ಕೂತಿದ್ದೂ ಇದೆ. ಬಟ್ ಒಟ್ಟಾರೆ ಮಾಡಬೇಕಲ್ಲ ಅಂತ ನಾನು ಯಾವ ಸಿನಿಮಾನೂ ಒಪ್ಕೊಂಡಿಲ್ಲ. ಇಲ್ಲಿ ತನಕ ಚೂಸ್ ಮಾಡ್ಕೊಂಡಿರೋ ಎಲ್ಲ ಸಿನಿಮಾಗಳು, ಈಗ ಕೌಸಲ್ಯ ಆದಮೇಲೆ ತುಂಬ ಜನರು ಹೇಳಿದ್ರು, ಈಗ ನೀವೇನೇ ಮಾತಾಡುವಾಗ ಹೇಳಿದ್ರಿ ತುಂಬ ಸಿನಿಮಾಗಳನ್ನು ಮಾಡ್ತಿದೀಯಾ ಅಂತ. ಇಲ್ಲ ಸರ್, ನಾನು ಕೇಳಿದ್ದು 42 ಸ್ಕ್ರಿಪ್ಟ್ಸು ಕೌಸಲ್ಯ ಸುಪ್ರಜಾ ರಾಮ ಆದಮೇಲೆ. ಅದರಲ್ಲಿ ನನಗೆ ಬೆಸ್ಟ್ 5 ಅನ್ನಿಸ್ತು. ನಾನು ಏನಕ್ಕೆ ಒಪ್ಕೊಳ್ದೆ ಇರಲಿ, ನಂಗೆ 5 ಸಿನಿಮಾ ಮಾಡೋ ಕೆಪಬಿಲಿಟಿ ಇದೆ ಆ ವರ್ಷದಲ್ಲಿ ಅಂತಂದರೆ ನಾನು 5 ಸಿನಿಮಾನೂ ಮಾಡ್ತೀನಿ, ಹಗಲು ರಾತ್ರಿ ಕೆಲಸ ಮಾಡ್ತೀನಿ. ಇನ್ಫ್ಯಾಕ್ಟ್ ನಾನು ನನ್ನ ಸ್ಟಾಫು ಒಂದೊಂದು ಟೈಮೆಲ್ಲ 48 hours ಕಂಟಿನ್ಯೂಸ್ಲಿ ಕೆಲಸ ಮಾಡಿದ್ದೀವಿ. ಅವರು ನನ್ನ ಸುತ್ತಮುತ್ತ ಇರೋರ್ನು ಕೂಡ ನಾನು ಹಂಗೆ ಇಟ್ಕೊಂಡಿರ್ತೀನಿ. ಯಾರೂ ನಂಗೆ ಸುಸ್ತಾಯ್ತು ಹಂಗೆಲ್ಲ ಹೇಳ್ಬಾರ್ದು, ಲೈಕ್ ಆ ಮೋಟಿವೇಶನ್ ಇರ್ಬೇಕು. ಸೊ ಹಂಗೆ, ಸೊ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಕ್ರಿಪ್ಟ್ ಚೂಸ್ ಮಾಡ್ಕೊಳ್ಳೋದು. ಆ್ಯಂಡ್ ನಾನು ಒಪ್ಕೊಂಡೆ ಅಂತಂದರೆ ನಾನು ಅದಕ್ಕೆ 100% ಹಾಕ್ತೀನಿ, 200% ಹಾಕ್ತೀನಿ. ಟಿಲ್ ರಿಲೀಸ್ ತನಕನೂ, ರಿಲೀಸ್ ಆದಮೇಲೂ ನಾನು 200% ಹಾಕ್ತೀನಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು believe in a script and take it and work towards it. But coming to her point, content ಯಾಕೆ needed ನಾನು ಇವತ್ತು ಹೇಳ್ತೀನಿ ಅಂದರೆ,
ಮುಂಚೆ ಎಲ್ಲೂ ಎಂಟರ್ಟೈನ್ಮೆಂಟ್ ಇರಲಿಲ್ಲ, ಇದ್ದಿದ್ದು ಸಿನಿಮಾ ಒಂದೇ. ಇವತ್ತಿಗೆ ಇನ್ಸ್ಟಾಗ್ರಾಮ್ ಇದೆ, ವೇರ್ ಯು ಕ್ಯಾನ್ ಸಿ ಎವ್ರಿಥಿಂಗ್. ರೀಲ್ಸ್ ಇದೆ, ಅಲ್ಲೇ ಕಾಮಿಡಿ ಮಾಡ್ತಾರೆ, ಅಲ್ಲೇ ಕಾಮಿಡಿ ಸಿಗುತ್ತೆ. ನಿನ್ನ ನಿನ್ನೆ ಗ್ಲಾಮರ್ ತೋರಿಸೋಣ ಅನ್ಕೊಂಡ್ರಿ, ಐಟಮ್ ಸಾಂಗಿಂದ ಚೆನ್ನಾಗಿ ಎಕ್ಸ್ಟ್ರಾ ಅದಕ್ಕಿಂತ ಚೆನ್ನಾಗಿ ನಮ್ಮ ಕ್ರಿಯೇಟಿವ್ ಸ್ಕಿಲ್ ತುಂಬ ಚೆನ್ನಾಗಿ ತೋರಿಸ್ತಾರೆ. ಐಟಮ್ ಸಾಂಗಿಂದ ಚೆನ್ನಾಗಿ ತೋರಿಸ್ತಾರೆ. ನೀನು ಏನಕ್ಕೆ ಸಿನಿಮಾ ಬರಬೇಕು? ಸಿನಿಮಾದಲ್ಲಿ ಒಂದು ಪ್ರಪಂಚ ಕಟ್ಟಬೇಕಿಲ್ಲ, ಒಂದು ಕತೆ ಹೇಳಬೇಕು, ಅದನ್ನು ಎಷ್ಟು ಎಂಟರ್ಟೈನಿಂಗ್ ರೀತಿ ಹೇಳಬೇಕು. ಸೊ ದಟ್ ಈಸ್ ವೈ ಕಾಂಟೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಕಮಿಂಗ್ ಟು ಮಾರುತ, ಐ ಥಿಂಕ್ ಥಿಯೇಟ್ರ್ ಬಂದಾಗ ಕಾಂಟೆಂಟ್ ಜೊತೆಗೆ ಒಂದು ಫನ್ ಇರಬೇಕು, ಒಂದು ಎಂಟರ್ಟೈನ್ಮೆಂಟ್ ಇರಬೇಕು. ಅಲ್ಲಿ ಸಾಧು ಸರ್ ಇರ್ತಾರೆ, ರಂಗಣ್ಣವ್ರು ಇರ್ತಾರೆ, ಸೀಕ್ವೆನ್ಸಸ್ ಸಕ್ಕತ್ತಾಗಿದೆ, ಶರತ್ ದೋಷ್ ಅವರು ಇದ್ದಾರೆ, ಸೀಕ್ವೆನ್ಸಸ್ ಚೆನ್ನಾಗಿದೆ. ಇಲ್ಲಿ ನಾನು ಡೈರೆಕ್ಟರ್ ಆಗಬೇಕು ಅಂತ ಹೊರಡ್ತೀನಿ ಸಿನಿಮಾ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ, ಅಲ್ಲಿ ಸಾಧು ಸರ್ ಇರ್ತಾರೆ. ಸೊ ಡೈರೆಕ್ಟರ್ ಆಗ್ಬೇಕಂದ್ರೆ ಹೇಗೆ ಒಂದು ಮಜಾ ಇರುತ್ತೆ ಅವನಿಗೆ, ಅವನು ಎಷ್ಟು ಒದ್ದಾಡ್ತಾನೆ ಸಿನಿಮಾದವನು ಆಗಬೇಕಂದ್ರೆ. ಇಲ್ಲ ಸಿನಿಮಾದಲ್ಲಿ ಎಷ್ಟು ರಿಸ್ಕ್ ಇರುತ್ತೆ. ಸೊ ಅಲ್ಲಿಂದ ಡಿಜಿಟಲ್ ವರ್ಡ್ ಹೇಗೆ ರಿಲೇಟ್ ಆಗ ಸಮಥಿಂಗ್ ಆಲ್ ದಿಸ್ ಎಂಟರ್ಟೈನಿಂಗ್ ವೇಲೆ ತುಂಬ ಹೊಸದಾಗಿರೋ ಒಂದು ಕಾಂಟೆಂಟೇ ಮಾರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ನನಗೆ ಪರ್ಸನಲಿ ಖುಷಿಯಾಗಿತ್ತು ಸಿನಿಮಾಗಳ ಲೈನಪ್ ಜೊತೆಗೆ ನಾನು ಮಾಡೋ ಪ್ರತಿ ಸಿನಿಮಾನು ನನಗೆ ಹೆಸರು ತರೋದ್ರ ಜೊತೆಗೆ ದುಡ್ಡು ಹಾಕಿದೋ ನಿರ್ಮಾಪಕನಿಗೂ ಒಂದು ಒಳ್ಳೆ ಒಂದು ಲಾಭ ಆಗಬೇಕು, ನನ್ನ ಒಂದು ಪೋರ್ಷನ್ ಕೆಲಸ ಮಾಡ್ಕೊಂಡು ಬಂದಿರಿ. ಪ್ರತಿ ಸಿನಿಮಾದಲ್ಲೂ ಇದೇ ಥರ ಎನರ್ಜಿ ಇರುತ್ತೆ. ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಆಡಿಯನ್ಸ್ಗೆ ಏನು ಹೇಳ್ತೀವಿ ಲಾಸ್ಟಿಗೆ? ಆಡಿಯನ್ಸಿಗೆ ಏನು ಹೇಳೋದಂದರೆ ಒಂದೇ, ಇತ್ತೀಚೆಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೇಳ್ತಾರೆ. ಅದೇ ರೆಗ್ಯುಲರ್ ಆ್ಯಕ್ಷನ್ ಪ್ಯಾಟ್ರನ್ ಬಿಟ್ಟು ಒಂದು ಎಂಟರ್ಟೈನಿಂಗ್ ಸಿನಿಮಾ ಜೊತೆಗೆ ಒಂದು ಕಂಟೆಂಟ್ ಬೇಸಿರೋ ಸಿನಿಮಾ, ಕಂಟೆಂಟಲ್ಲಿ ಎಂಟರ್ಟೈನಿಂಗ್ ಇಟ್ಕೊಂಡು ಒಂದು ಡಿಜಿಟಲ್ ವಾರ್ಫೇರಲ್ಲಿ ಒಂದು ಸ್ವಲ್ಪ ಹುಷಾರಿಂದ ಒಂದು ಯೂತ್ಗೆ ಹೇಳೋ ಮೆಸೇಜ್ ಹೇಳೋ ಕೊಟ್ಟಿರೋ ಸಿನಿಮಾ ಮಾರುತ್ತೆ. ಎಸ್, ಶ್ರೇಯಸ್ ಹೇಳ್ದಂಗೆ ಒಂದು ಎಂಟರ್ಟೈನಿಂಗ್ ಸಿನಿಮಾ, ಪೂರ್ತಿ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ ನೀವು ಮುಂಚಿನ ಕಾಲದಲ್ಲಿ ಹೆಂಗೆ ಸಿನಿಮಾ ನೋಡ್ತಿದ್ರಲ್ಲ, ಬಂದು ಎಲ್ಲ ಫ್ಯಾಮಿಲಿ ಅಜ್ಜ ಅಜ್ಜಿ ಅಣ್ಣ ತಮ್ಮ ಎಲ್ಲರೂ ಕೂತು ಹೆಂಗೆ ನೋಡ್ತಿದ್ರಲ್ಲ ಆ ಥರ ನೋಡುವಂಥ ಸಿನಿಮಾ. ಆ್ಯಂಡ್ ನಿಮ್ಗೆ ಯಾರು ಫೇವ್ರೇಟ್ ಇರ್ತಾರಲ್ಲ ಸ್ಟಾರ್ಸ್ ಎಲ್ಲರೂ ಇದ್ದಾರೆ ಈ ಸಿನಿಮಾದಲ್ಲಿ. ಸೊ ಎಲ್ಲರೂ ಒಂದೇ ಸಿನಿಮಾದಲ್ಲಿ ಒಟ್ಟಿಗೆ ನೋಡಬೇಕು ಅಂತಂದರೆ ಬಂದು ಮಾರುತನ ನೋಡಬೇಕು. ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ, ಸುಮ್ಮನೆ ಬಂದು ಹೋಗುವಂಥ ಸಿನಿಮಾ ಅಲ್ಲ ಇದು. ಒಂದು ಇನ್ಫಾರ್ಮೇಷನ್ ಇದೆ, ಐ ಗೆಸ್ ಅದು ಕೂಡ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಸೊ ನವೆಂಬರ್ 21 ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ದಯವಿಟ್ಟು ಚಿತ್ರಮಂದಿರದಲ್ಲಿ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀವಿ. ನಗು ಮುಖದ ಒಳತಿ, ನಗು ಮೂಲಕ ಚೆನ್ನಾಗಿ ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಲಿ. ನಿಮ್ಮ ಸಿನಿಮಾನ ನಾವು ಥಿಯೇಟರ್ಗೆ ಬಂದು ಸೆಲೆಬ್ರೇಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಬೃಂದಾ ಆಚಾರ್ಯ ಮತ್ತು ಶ್ರೇಯಸ್ ಮಂಜು ಅವರ ಮಾತು. ಸಿನಿಮಾ ಮಾರುತ ನವೆಂಬರ್ 21 ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನ ಎಲ್ಲರೂ ತಪ್ಪದೇ ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.